दयानन्दचरणौ मनसा स्मरामि श्रीदयानन्दचरणौ शिरसा नमामि। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ಎರಡು ಸಂಗತಿಗಳು, ಒಂದು ರೂಢಿತ, ಇನ್ನೊಂದು ತಿಳುವಳಿಕೆ. ನಾವು ತಂದಿರುವ ಸಂಸ್ಕಾರಗಳು, ಪ್ರಾಪ್ತ ಮಾಡಿಕೊಳ್ಳುತ್ತಿರುವ ಸಂಸ್ಕಾರಗಳು, ಇನ್ನು ಮುಂದೆ ಪ್ರಾಪ್ತ ಮಾಡಿಕೊಳ್ಳಬೇಕಾದ ಸಂಸ್ಕಾರಗಳು, ಇವನ್ನು ಎರಡು ಕೆಟಗರಿ ಮಾಡೋದು. ಒಂದು ರೂಢಿತ ಸಂಸ್ಕಾರ, ಇನ್ನೊಂದು ತಿಳುವಳಿಕೆ ಸಂಸ್ಕಾರ. ಇಷ್ಟು ತಿಳ್ಕೊಳ್ಳಿ. ಈ ಎರಡು ಶಬ್ದ ಮೇಲೆ ಇವತ್ತು ಮಾತಾಡೋದು. ರೂಢಿಯಲ್ಲಿ ಇಟ್ಟುಕೊಂಡ ಸಂಸ್ಕಾರಕ್ಕೆ ರೂಢಿತ ಸಂಸ್ಕಾರ. ಬನ್ನಿ ಕೂತ್ಕೊಳ್ಳಿ, ನೀರು ಕುಡೀರಿ. ಸಂಸ್ಕಾರ ಅವಶ್ಯವಾಗಿ ಸಂಸ್ಕಾರ. ನಮಸ್ಕಾರ ಸಂಸ್ಕಾರ. ಆದರೆ ರೂಢಿಯಲ್ಲಿದ್ದ ಸಂಸ್ಕಾರ. ನಮಸ್ಕಾರ ಯಾಕೆ ನಮಸ್ಕಾರ? ನಾವು ಒಬ್ಬರಿಗೊಬ್ಬರು ಗ್ರೀಟ್ ಮಾಡ್ತೀವಿ, ಇದು ರೂಢಿತನೇ. ಬಟ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಮೀನಿಂಗ್? What do you mean by namaskara? What do you mean by namaste? What do you mean by suprabhatam? What do you mean by shubharatri? What do you mean? ಗೊತ್ತಿಲ್ಲ ಅಲ್ಲ. ನೀವು ಏನೇ ಹೇಳಿದ್ರು ಕೂಡ ಅದು ರೂಢಿಯಲ್ಲಿ ಬಂದು ಅರ್ಥ ಹೇಳಿಕೊಡ್ತೀರಿ. ಜ್ಞಾನ ಅರ್ಥ ಅಲ್ಲ ಅದು. ಜ್ಞಾನಯುಕ್ತ ತಿಳುವಳಿಕೆ, ಜ್ಞಾನಯುಕ್ತವಾದ ಅರ್ಥ ಬೇರೆ, ರೂಢಿತ ಅರ್ಥ ಬೇರೆ. ಕಮ್ಯುನಿಕೇಶನ್ ಇಲ್ಲ. ವಾಟ್ ಎವರ್ ಯು ವಾಂಟ್ ಟು ಕಮ್ಯುನಿಕೇಟ್, ವಾಟ್ ಎಕ್ಸಾಕ್ಟ್ ಇಸ್ ದ ಮೀನಿಂಗ್ ಆಫ್ ದಟ್? ನಾಟ್ ದ ವರ್ಡ್ ಕಮ್ಯುನಿಕೇಶನ್. ಕಮ್ಯುನಿಕೇಟಿಂಗ್ ಅಂದರೆ ಯು ಆರ್ ಟ್ಯಾಪಿಂಗ್ ದಿ ಅನದರ್ ಹಾರ್ಟ್, ಯು ಆರ್ ಟ್ಯಾಪಿಂಗ್ ಅನದರ್ ಮನ್, ದಟ್ಸ್ ಕಮ್ಯುನಿಕೇಶನ್. ಸಮ್ಟೈಮ್ಸ್ ವಿ ಮೇ ನಾಟ್ ಟಾಕ್. ಬಾಯಿಂದ ನಾವೇನೋ ಮಾತಾಡಲಿಕ್ಕಿಲ್ಲ, ಆದರೆ ನಮ್ಮ ಮೆಸೇಜನ್ನು ಕಳಿಸ್ಬಿಟ್ಟಿರ್ತೀವಿ. ನಮ್ಮ ಮೆಸೇಜ್ ಹೋಗ್ಬಿಟ್ಟಿರ್ತದೆ. ಆಗಲೇ ಎಲ್ಲಿ ಹೋಗ್ತದೆ? ಅವರ ಹೃದಯಕ್ಕೆ ಹೋಗಿರ್ತದೆ. ಅವ್ರ ಮೆಸೇಜ್ ನಮ್ಮ ಹೃದಯಕ್ಕೆ ಬಂದಿರ್ತದೆ. ಮಾತಿಲ್ಲ. ದಟ್ಸ್ ಕಮ್ಯುನಿಕೇಟಿಂಗ್. ವಾಟ್ ಐ ವಾಂಟೆಡ್ ಟು ಸೇ, ನಾವು ಏನೇನು ರೂಢಿಸ್ಕೊಂಡು ಬಂದಿದ್ವಿ, ಹೇಳ್ತೀವಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಹೌದಾ? ಎಲ್ಲರಿಗೂ ಓದದ ಬರ್ತದೆ ತುಂಬಿತು. ಬಂದವರಿಗೂ ಬರದೇ ಇದ್ದವರಿಗೂ ಜೊತೆ ಸೇರಿಸಿಕೊಂಡು ನಾನು ಕೇಳ್ತೀನಿ, ಏನಿದು? ಊಟ ಕೊಡಬೇಕಾದ್ರೆ ಪ್ರಾರ್ಥನೆ ಮಾಡೋದು. ಬಟ್ ದಟ್ ಇಸ್ ನಾಟ್ ನಾಲೆಡ್ಜ್. ದಟ್ ಇಸ್ ನಾಟ್ ನಾಲೆಡ್ಜ್. ಅರ್ಥ ನಾನು ಅರಗಿಸ್ಕೊಂಡು ಅದನ್ನು ನಿಲ್ಲಬೇಕು, ಆವಾಗ ಅದು ಸಾಧ್ಯ. ಅದು ನಿಜವಾದ ಸಂಸ್ಕಾರ. ವಿಚಾರವನ್ನು ನೋಡಿದ್ದಾದರೆ ಬೆಳಗಿನಿಂದ ರಾತ್ರಿವರೆಗೂ, ಹುಟ್ಟಿದಾಗಿನಿಂದ ನಮ್ಮ ಸ್ಮಶಾನಕ್ಕೆ ಹೋಗುವ ದಿನದವರೆಗೂ ಕೂಡ ನಾವು ರೂಢಿತದಲ್ಲೇ ಇದ್ದೇವೆ ವಿನಃ. ಈಗ ಇವರು ಪಾದ ಪೂಜೆ ಮಾಡಿದರು, ರೂಢಿತ ಪಾದ ಪೂಜೆ. ಯಾರಿಗೆ ಪಾದ ಪೂಜೆ ಮಾಡಿದ್ರು? ಮೂಳೆಗ, ಚರ್ಮಕ್ಕ, ಮಾಂಸಕ್ಕ? ಯಾರಿಗೆ ಮಾಡಿದ್ರಿ ನೀವು ಪಾದ ಪೂಜೆ? ಗುರುಗಳ ಪಾದಕ್ಕೆ. ಗುರುಗಳು ಎಲ್ಲಿದ್ದಾರೆ? ಟೀಚಿಂಗ್ನಲ್ಲಿದ್ದಾರೆ. ಟೀಚಿಂಗ್ನಲ್ಲಿ. ಆ ಟೀಚಿಂಗ್ನಲ್ಲಿ ನೀವೇನುವುದಿಲ್ಲ. ನಿಮ್ಮ ತಾಯಿನೋ ಮುದುಕಿ ನಿಮ್ಮ ಮನೇಲಿ ಯಾರಿದ್ರೆ ಅವ್ರು ಇರ್ತಾರೆ. ಅಲ್ಲ,
ನಾನು ನಿಮಗೆ ತಿಳಿಸಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೇನೆ. ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್, ಎಲ್ಲಿವರೆಗೂ ಪಾದಪೂಜಾ ಅರ್ಥ ಏನು, ಅದು ಯಾಕೆ ಮಾಡಬೇಕು, ಅದರ ಅವಶ್ಯಕತೆ ಏನು ಅನ್ನೋದನ್ನು ತಿಳ್ಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ನಿಮಗಿರುವಂಥದ್ದು ರೂಢಿತ ಸಂಸ್ಕಾರ ಇನ್ ಪ್ರಾಕ್ಟೀಸ್. ಪಾದಪೂಜಾ ಇನ್ ಪ್ರಾಕ್ಟೀಸ್ ಲೈಕ್ ರೋಬೋಟ್. ಒಬ್ಬರು ಮನೆಯಲ್ಲಿ ಕರೆದಿದ್ರು, ಎಲ್ಲ ಮುಗಿದ್ದು ಮಂಗಳಾರತಿ ಆಯಿತು, ಪ್ರಸಾದ ತೊಗೊಳಕ್ಕೆ ಬರೋದು ಸಾಯಂಕಾಲ ಬರ್ತಾಯಿದ್ರು. ಇಲ್ಲಿ ಬಂದರು, ನಾನು ಕೂತಿದ್ದೆ, ಕಾಲು ಕೊಟ್ಟಿದ್ದೆ, ಪಾದ ಕೊಟ್ಟಿದ್ದೆ. ಅವರು ಬಂದು ನಮಸ್ಕಾರ ಮಾಡ್ತಿದ್ರು. ಒಬ್ಬರು ಚೆನ್ನಾಗಿ ನಡೀತಿದ್ರು, ಸ್ವಲ್ಪ ಎತ್ತರ ಮೇಲೆ ಕೂತಿದ್ದೆ, ಹೀಗೆ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ಅವ್ರು ಹಿಂದವ್ರು ಬಂದರು, ಅವರು ಮಂಡಿ ಊರಿ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ಅದನ್ನು ನೋಡಿ ಅದ್ರ ಹಿಂದಿನವ್ರು ತಿಳ್ಕೊಂಡ್ರೆ ಮಂಡಿ ಊರಬೇಕು ಅಂತ ಅನ್ನಿಸ್ತದೆ. ಅವ್ರು ಮಂಡಿ ಊರು ನಮಸ್ಕಾರ ಮಾಡಿದ್ರು. ಅದ್ರ ಹಿಂದಿನವರು ಮಂಡಿನೂ ಊರಿದ್ರು, ನಮಸ್ಕಾರ ಮಾಡಿದರು, ಪ್ರದಕ್ಷಿಣ ಹಾಕಿದ್ರು, ಮತ್ತೊಂದು ಸಲ ಮಂಡಿ ಊರು ನಮಸ್ಕಾರ ಮಾಡಿ ಹೋದ್ರು. ಅದ್ರ ಹಿಂದಿನವರು ಹಾಗೆ ಅಂತ ಕಾಣಿಸ್ತಾರೆ. ಅವರು ಅದು ಎಲ್ಲ ಮಾಡ್ತಾರೆ. ನಾನು ನೋಡ್ತಾ ಕೂತ್ಕೊಂಡು ಏನೇನು ಮಾಡ್ತಾರೆ ನೋಡೋಣ ಅಂತ. ಮುಂದೆ ಅದು ನನಗೆ ಇಲ್ಲಿಗೆ ಬಂತದ್ದು. ಅವರು ಪೂಜೆ ಮಾಡಬೇಕಾದ್ರೆ ಒಬ್ಬರು ಕುಂಕುಮ ಹಚ್ಕೊಂಡು, ಅಲ್ಲಿರೋ ಕುಂಕುಮ ಹಚ್ಕೊಂಡು, ಅದರ ಹಿಂದಿನವರು ಕುಂಕುಮ ಹಚ್ಕೊಬೇಕು ಅಂತ ಕಾಣಿಸ್ತಾರೆ. ಅವ್ರ ಮೊದಲಿನವ್ರಿಗೆ ಯಾರು ಹಚ್ಕೊಂಡಿರಲಿಲ್ಲ. ಅವ್ರು ಹಚ್ಕೊಂಡ್ಮೇಲೆ ಅವ್ರ ಹಿಂದವರು ಅವ್ರು ಹಚ್ಕೊಂಡ್ರು, ಅವ್ರ ಕುಂಕುಮ ನೋಡಿದ್ರೆ ಕುಂಕುಮ ಎಲ್ಲ ಮುಗಿದು ಹೋಗ್ಬಿಟ್ಟಿದೆ, ಚೂಟಿದೆ. ಇದು ಆಗಿರೋದ್ರಿ ಸಾಗರ ಅಗ್ರಹಾರದಲ್ಲಿ ಇದು ಆಗಿರೋ ಉದಾಹರಣೆ 40 ವರ್ಷ ಹಿಂದಿನ. ಅಂದಿನಿಂದಲೂ ನಾವು ರೂಢಿಯೊಳಗೆ ಇದ್ದೇವೆ, ತಿಳುವಳಿಕೆ ಇಲ್ಲ. ಏನು ವಾಟ್ ಇಸ್ ದಿಸ್ ಪಾದಪೂಜಾ? ನಾವು ಯಾವ ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇದ್ದೇವೋ ಅದನ್ನು ಸಂಪ್ರದಾಯ ಪರಂಪರೆ ಅಂತ. ಯಾವ ಮಾರ್ಗದಲ್ಲಿ ಆ ಮಾರ್ಗವನ್ನು ಉಳಿಸಿಕೊಂಡವರಿಗೆ ಗುರು ಅಂತ ಕರೀತಾರೆ. ಅದನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅವರು ಗುರು ಆಗ್ತಾರೆ, ಆಚಾರ್ಯ. ಅವ್ರ ಶಿಷ್ಯರಿಗೆ ಕೊಟ್ಟರೆ ಅವರು ಆಚಾರ್ಯ ಆಗ್ತಾರೆ, ಅವ್ರ ಶಿಷ್ಯರಿಗೆ ಕೊಟ್ಟರೆ ಆಚಾರ್ಯ ಆಗ್ತಾರೆ. ಓಕೆ, ಬನ್ನಿ. ಹೀಗೆ ಆಚಾರ್ಯರಿಂದ ಶಿಷ್ಯನಿಗೆ, ಶಿಷ್ಯ ಆಚಾರ್ಯ ಆಗ್ತಾನೆ, ಆಚಾರ್ಯನ ಶಿಷ್ಯನಿಗೆ, ಶಿಷ್ಯ ಆಚಾರ್ಯ ಆಗ್ತಾನೆ, ಆಚಾರ್ಯನ ಶಿಷ್ಯನಿಗೆ. ಆ ರೀತಿ ಬಂದಂಥ ಪರಂಪರೆ ವಿನಃ ಇದು ಇಲೆಕ್ಷನ್ ಮಾಡಿ, ವೋಟ್ ಹಾಕಿ, ಗೆಲ್ಲಿಸಿ, ಪ್ರೆಸಿಡೆಂಟ್ ಮಾಡಿ, ಸೆಕ್ರೆಟರಿ ಮಾಡಿ ತಂದಂಥದ್ದಲ್ಲ. ಇದು ಯಾವುದೇ ಪ್ರಕಾರವಾದಂತಹ ಯಾರು ತಯಾರು ಮಾಡೋದಲ್ಲ, ಸಿದ್ಧ ಮಾಡೋದಲ್ಲ. ಗುರುವಿನ ಪಾದದಡಿಯಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡಿ ಅವರಿಂದ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವುದು ಇದು ಗುರು ಪರಂಪರೆ. ಈ ಪರಂಪರಾಗತವಾಗಿ ಸಂಸ್ಕಾರಗಳು ಹರಡುತ್ತವೆ, ಸಂಸ್ಕಾರಗಳಿರ್ತವೆ. ನಮ್ಮೆಲ್ಲರಲ್ಲಿಯೂ ಕೂಡ ಭಾರತೀಯರಾದಂತಹ ನಮ್ಮೆಲ್ಲರಲ್ಲಿಯೂ ಸಂಸ್ಕಾರ ಇವೆ. ಆದರೆ ಅವು ಹರಡುವುದಿಲ್ಲ. ಯಾಕೆ ಹರಡುವುದು ಅಂದರೆ ಟಚ್ ಇಲ್ಲ. ಯಾವ ಟಚ್ ಇಲ್ಲ? ಶಾಸ್ತ್ರದ ಟಚ್ ಇಲ್ಲ, ವೈದಿಕ ಧರ್ಮದ ಟಚ್ ಇಲ್ಲ, ಉಪನಿಷತ್ ಟಚ್ ಇಲ್ಲ. ಆ ಟಚ್ ಎಲ್ಲಿವರೆಗೂ ಆಗೋದಿಲ್ಲೋ ಅಲ್ಲಿವರೆಗೂ ಟಚ್ ಮೀ ನಾಟ್ ಅಂತ ಹೇಳ್ತದೆ. ನಮ್ಮ ಹೃದಯಕ್ಕೆ ತಟ್ಟಬೇಕ್ರಿ. ಇಂಥ ಒಂದು ಪವಿತ್ರವಾದ ಪರಂಪರೆಯನ್ನು ಗುರುಪೂರ್ಣಿಮಾ ಅಂತ ಆಚರಿಸ್ತೇವೆ ನಾವು. ಇದರ ಇನ್ನೊಂದು ವಿಷಯ ಹೇಳೋದು ಬಾಕಿ ಇದೆ ನನಗೆ. ನಮ್ಮ ಧರ್ಮದ ಹೆಸರು ವೈದಿಕ ನಮ್ಮ ಧರ್ಮದ ಹೆಸರು ಹಿಂದೂ ಧರ್ಮ ಅಲ್ಲ. ಇದು ನಮ್ಮ ಧರ್ಮದ ಹೆಸರಲ್ಲ. ಸನಾತನ ಧರ್ಮ ರೂಢಿಯೊಳಗೆ, ಹಿಂದೂ ಧರ್ಮ ರೂಢಿಯೊಳಗೆ. ಇದು ನಮ್ಮ ಧರ್ಮ ಅಲ್ಲ. ನಮ್ಮ ಧರ್ಮದ ನಿಜವಾದ ಹೆಸರು ವೈದಿಕ ಧರ್ಮ. ಹೇಗೆ ಕುರಾನನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡ್ತಾರೆ, ಬೈಬಲನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡ್ತಾರೆ, ಹಾಗೆ ಹಿಂದೂಗಳಿಗೆ ಪ್ರಮಾಣ ಯಾವುದು?
ಹಿಂದೂಗಳಿಗೆ ಪ್ರಮಾಣ ಅಂತ ನಾವೇನು ಅಂದ್ಕೊಂಡಿವಿ? ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ಓನ್ಲಿ ವಿಲ್ ನಾಟ್ ಮೇಕ್ ಹಿಂದೂ. ಸಾಮಾನ್ಯರಿಗೆ, ಬಾಲಬುದ್ಧಿಯವರಿಗೆ, ಮಂದಬುದ್ಧಿಯವರಿಗೆ ತಿಳುವಳಿಕೆಯನ್ನು ಮೂಡಿಸಲಿಕ್ಕಾಗಿ ಕೊಟ್ಟಿರುವಂತಹ ವ್ಯಾಸರಿಂದ ಅನುಗ್ರಹಿಸುವಂತಹ ಮಹಾಪುರಾಣಗಳು, ವಾಲ್ಮೀಕಿಯಿಂದ ಕೊಟ್ಟಂತಹ ಪುರಾಣ. ಅನ್ಯಥಾ ಅದು ನಮ್ಮ ಧರ್ಮ ಅಲ್ಲ. ನಮ್ಮ ಧರ್ಮ ವೈದಿಕ ಧರ್ಮ. ವೈದಿಕ ಧರ್ಮದ ಧರ್ಮ ಗ್ರಂಥ ಯಾವುದು? ಒಬ್ಬರಂತಾರೆ ರಾಮಚರಿತ ಮಾನಸ, ಒಬ್ಬರಂತಾರೆ ಮಹಾಭಾರತ, ಒಬ್ಬರಂತಾರೆ ರಾಮಾಯಣ, ಒಬ್ಬರಂತಾರೆ ಗುರುಚರಿತ್ರೆ, ಒಬ್ಬರಂತಾರೆ ಒಬ್ಬೊಬ್ಬರನ್ನ ಹೇಳ್ತಾ ಹೋಗ್ತಾರೆ. ಅವೆಲ್ಲವೂ ಮಾರ್ಗದರ್ಶನಗಳೇ. ಆದರೆ ನಮಗೆ ಪ್ರಮಾಣ ಯಾವುದು ಅಂತ ನೀವು ಕೇಳಿದರೆ, ನಮ್ಮ ಧರ್ಮದ ಪವಿತ್ರವಾದ ಗ್ರಂಥ ವೇದ. ಜಾತಿ, ಕುಲ, ಗೋತ್ರ, ಹೆಣ್ಣು ಗಂಡು, ವಯಸ್ಸು ಯಾವ ಭೇದವೂ ಇಲ್ಲದೆ ಎಲ್ಲರಿಗೂ ಪ್ರಾಪ್ತವಾಗಬೇಕಾದಂತಹ ಮಾರ್ಗದರ್ಶನ ಅದು ವೇದ. ಯಾಕಂದ್ರೆ ಲಾಜಿಕಲ್ ಹೇಳ್ತೇನೆ ನಿಮಗೆ. ವೇದ ಎನ್ನುವ ಶಬ್ದ ವಿದ್ ಎನ್ನುವ ಧಾತುವಿನಿಂದ ಬಂದಿದೆ. ವಿದ್ ಧಾತುವಿನ ಟು ನೋ, ಟು ಗ್ಯಾದರ್ ದಿ ನಾಲೆಡ್ಜ್. ವಿದ್ ಟು ಅರ್ನ್ ದಿ ನಾಲೆಡ್ಜ್. ಏನು? ಗಳಿಸು, ಜ್ಞಾನವನ್ನು ಗಳಿಸು. ಯಾವ ಜ್ಞಾನವನ್ನು? ಯಾವ್ಯಾವ ಜ್ಞಾನವನ್ನು ಪಡ್ಕೋಬೇಕು ಅಂತ ನಿನಗೆ ಅನ್ನಿಸ್ತದೋ, ಯಾವ್ಯಾವ ಜ್ಞಾನವನ್ನು ತಿಳ್ಕೋಬೇಕು ಅಂತ ನಿನಗೆ ಅನ್ನಿಸ್ತದೋ ಅಷ್ಟು ಜ್ಞಾನಗಳನ್ನು ಹೈಲೈಟ್ ಮಾಡುವಂತಹ ಮಾರ್ಗದರ್ಶನಗಳು ವೇದಗಳಲ್ಲಿದ್ದರಿಂದಾಗಿ ಅದಕ್ಕೆ ಇಂಥ ಜ್ಞಾನ ಅಂಥ ಜ್ಞಾನ ಅಂತಲ್ಲ, ಎಲ್ಲ ಜ್ಞಾನಗಳ ಮಾರ್ಗದರ್ಶನ ಇದೆ. ಭರದ್ವಾಜ ಮುನಿಗಳು ವಿಮಾನವನ್ನು ತಗೊಂಡು ಹೋದರು. ಭರದ್ವಾಜ ಮುನಿಗಳು ವಿಮಾನವನ್ನು ಪ್ರೆಸೆಂಟ್ ಮಾಡಿದರು. ನೀವು ಹ್ಯಾಪಿ ಬರ್ತ್ಡೇ ಪ್ರೆಸೆಂಟೇಷನ್ ಮಾಡ್ತಿರಲ್ಲ, ಹಾಗೆ ಭರದ್ವಾಜ ಮುನಿಗಳು ವಿಮಾನವನ್ನು ಪ್ರೆಸೆಂಟ್ ಮಾಡಿದರು. ಯಾರಿಗೆ ಅಂತ ಕೇಳಿರಿ? ರಾವಣನಿಗೆ. ರಾವಣನ ಹೊಂದಿದ್ದ ವಿಮಾನ ಮ್ಯಾನುಫ್ಯಾಕ್ಚರ್ಡ್ ಬೈ ಭಾರದ್ವಾಜ. ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ, ಅನ್ಲೆಸ್ ದೇ ಬಿಲಾಂಗ್ ಟು ಗೋತ್ರ ಆಫ್ ಭಾರದ್ವಾಜ. ಎಂತೆಂಥ ತಪಸ್ವಿಗಳು, ಎಂತೆಂಥ ಮುನಿಗಳು. ವಿಶ್ವಾಮಿತ್ರ ದ್ರಾಷ್ಟಾರ, ಗಾಯತ್ರಿ ಮತ್ತು ದ್ರಾಷ್ಟಾರ. ತತ್ಸವಿದುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅದರ ಶಕ್ತಿ, ಅದನ್ನು ಪರೀಕ್ಷಿಸಲಿಕ್ಕಾಗಿ ಡೌನ್ ಟ್ರಾಡನ್ ನೆಗ್ಲೆಕ್ಟೆಡ್ ಚಿಲ್ಡ್ರನ್ ಕರ್ಕೊಂಡ್ಬಂದು, ಕೇಳ್ಕೊಳ್ಳಿ ಭಾಳ ಚಂದದೆ ಇದು. ನೆಗ್ಲೆಕ್ಟೆಡ್ ಚಿಲ್ಡ್ರನ್ ಕರ್ಕೊಂಡ್ಬಂದು ಆ ಮಕ್ಕಳಿಗೆ ಉಪನಯನ ಸಂಸ್ಕಾರ ಕೊಟ್ಟು ಗುಹೆಯಲ್ಲಿ ಇಟ್ಟು 14 ವರ್ಷ ಗುಹೆಯಲ್ಲಿ ಇಟ್ಟು ಆಮೇಲೆ ಹೊರಗೆ ಬಂದರೆ ಅವರೆಲ್ಲರೂ ಯುವಕರು ಅಮೋಘವಾದಂಥ ಜ್ಞಾನ ಪಾಂಡಿತ್ಯವನ್ನು ಹೊಂದಿಕೊಳ್ಳೋದು. ಬರೀ ಗಾಯತ್ರಿ ಜಪ. ಈ ಕೀರ್ತಿ ಯಾರಿಗೆ ಹೋಗ್ತದೆ? ವಿಶ್ವಾಮಿತ್ರ ಹೋಗ್ತದೆ. ಇವತ್ತಿಗೂ ಕೂಡ ಯಾರಾದರೂ ಗಾಯತ್ರಿ ಉಪಾಸನೆ ಕೂತ್ಕೊಂಡ್ರೆ ವಿಶ್ವಾಮಿತ್ರ ಹೆಸರು ತಗೊಂಡೇ ಕೂಡ್ತಾರೆ. ಅಂದರೆ ನಾನು ಹೇಳೋದು, ವೇದಗಳನ್ನು ಪ್ರಮಾಣವನ್ನಾಗಿಟ್ಟುಕೊಂಡು ಮಹಾನ್ ಋಷಿಗಳು, ತಪಸ್ವಿಗಳು, ಯೋಗಿಗಳು, ಸಾಧುಗಳು, ಸಂತರು, ಸನ್ಯಾಸಿಗಳು, ಅವರೆಲ್ಲರಲ್ಲಿ ಅಗ್ರಗಣ್ಯರು ವ್ಯಾಸರು. ಯಾರ್ಯಾರು ವ್ಯಾಸರು? ವೇದ ವ್ಯಾಸರು. ವೇದಗಳನ್ನು ಪ್ರಮಾಣ ಅಂತ ಒಪ್ಪಿಕೊಂಡು ವೇದಗಳನ್ನು ಮಾರ್ಗದರ್ಶನ ಅಂತ ಸ್ವೀಕಾರ ಮಾಡಿದಂತಹ, ವೇದಗಳನ್ನು ಅನೇಕ ಗುರುಕುಲಗಳಿಂದ ರುಕ್ಕುಗಳ ಸ್ವರೂಪದಲ್ಲಿದ್ದಂಥ ರುಕ್ ಅಂತಾರೆ. ರುಕ್ ಅಂದರೆ ಅಲ್ಲ, ರುಕ್ ಅಂದರೆ ಮಂತ್ರದ ಶಬ್ದಗಳು. ಈಗ ಮಂತ್ರ ಇದೆ, ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಅದು ಒಂದು ರುಕ್. ಧಿಯೋ ಯೋ ನ ಪ್ರಚೋದಯಾತ್ ಇನ್ನೊಂದು ರುಕ್. ಒಂದು ಶ್ಲೋಕದಲ್ಲಿ ಒಂದು ರುಕ್ ಇರ್ಬೋದು, 2 ರುಕ್ ಇರ್ಬೋದು, 3 ರುಕ್ ಇರ್ಬೋದು. ಒಂದು ಗುರುಕುಲದಲ್ಲಿ ಒಂದೇ ರುಕ್ ಇರ್ಬೋದು, 2 ರುಕ್. ಅದು ಎಲ್ಲಿಂದ ಬಂತು ಆ ಗುರುಕುಲಕ್ಕೆ? ದ್ಯಾಟ್ ಸ್ಮಾಲೆಸ್ಟ್ ಗುರುಕುಲ, ಶಾರ್ಟೆಸ್ಟ್ ಗುರುಕುಲ. ಬಟ್ ಆ ಗುರುಕುಲದಲ್ಲಿ ಆ ಮಂತ್ರ ಎಲ್ಲಿಂದ ಬಂತು? ಆ ಮಂತ್ರವನ್ನು ದ್ರಾಷ್ಟಾರರು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ.
ದ್ರಾಷ್ಟಾರರು ಅಂದರೆ ಏಕೀಕೃತವಾದ ಬುದ್ಧಿಯನ್ನು ಇಟ್ಟುಕೊಂಡು ಏಕಾಂತದಲ್ಲಿ ಆಕಾಶದಲ್ಲಿರುವಂಥ ತರಂಗಗಳನ್ನು ಕ್ಯಾಚ್ ಮಾಡ್ತಾರೆ. ಅವರಿಗೆ ತರಂಗಗಳು ಕ್ಯಾಚ್ ಆಗ್ತವೆ. ಉದಾಹರಣೆಗೆ ಹೇಳ್ತೀನಿ, ಈಗ ನಿಮ್ಮ ಹತ್ರ ಮೊಬೈಲ್ ಇವೆ. ಈಗ ನಿಮ್ಮ ಹತ್ರ ಮೊಬೈಲ್ ಇದೆ, ನನ್ನ ಹತ್ರ ಮೊಬೈಲ್ ಇದೆ. ಮೊಬೈಲ್ ಏನು ರಿಂಗ್ ಆಗ್ತಾ ಇಲ್ಲ, ಕಾರ್ಟೋನ್ ಇಲ್ಲ, ಏನೂ ಇಲ್ಲ. ಸೈಲೆಂಟ್ ಮಾಡಿದಿರಿ, ವೈಬ್ರೇಷನ್ ಇಲ್ಲ, ಸೈಲೆಂಟ್ ಮಾಡಿದಿರಿ. ಆದರೆ ತರಂಗಗಳು ಇಲ್ಲ ಅಂತೀರಾ? ನಿಮ್ಮ ನನ್ನ ನಡುವ ತರಂಗಗಳವ. ಆ ತರಂಗಗಳು ಇದರಿಂದಾಗಿ ಮೊಬೈಲ್ ವರ್ಕ್ ಆಗ್ತವೆ, ಶಬ್ದ ತರಂಗಗಳು. ಹಾಗೆ ಶಬ್ದ ಆವಾಗೇನು ಯಾವ ಇನ್ಸ್ಟ್ರೂಮೆಂಟ್ ಇತ್ತೇನೋ ಗೊತ್ತಿಲ್ಲ ನಮಗೆ. ಆ ತರಂಗಗಳು ಸಾಕ್ಷಾತ್ಕಾರ ಮಾಡಿಕೊಂಡು ಆ ತರಂಗಗಳು ಕೇಳಿಸಿದವರಿಗೆ, ಆ ಕೇಳಿಸಿದ ಆ ತರಂಗಗಳು ಋಕ್ಕಗಳು ಅನಿಸ್ಕೊಂಡಿದ್ದು. ವ್ಯಾಸ ಮಹರ್ಷಿಗಳು ಏನು ಮಾಡಿದರು, ಎಲ್ಲ ಗುರುಕುಲಗಳನ್ನು ವಿಸಿಟ್ ಮಾಡಿ, ಬರೀಗಾಲಿನಲ್ಲಿ ಎಲ್ಲ ಗುರುಕುಲಗಳನ್ನು ವಿಸಿಟ್ ಮಾಡಿ 86,000 ಗುರುಕುಲಗಳಿದ್ವು. ಅವಾಗ ಒಂದೊಂದು ಗುರುಕುಲದಲ್ಲಿ 10, 20, 30, 100 ಇಷ್ಟೇ ವಿದ್ಯಾರ್ಥಿಗಳು. ಅಲ್ಲಿ ತಪಸ್ ಮಾಡ್ಕೊಂಡು ಇರೋದು, ಅವರ ಟೀಚಿಂಗನ್ನು ಪಡ್ಕೊಂಡು. ಆ ಗುರುಕುಲದಲ್ಲಿ ಏನು ಟೀಚಿಂಗ್ ಕೊಡ್ತಿದ್ರು, ಅವರಿಗೆ ಯಾವ ರುಕ್ಕು ಸಾಕ್ಷಾತ್ಕಾರ ಆಗಿದೆ ಅದನ್ನು ಮಾತ್ರ ಕೊಡೋರು. ಬೇರೆದನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅವರು, ಯಾಕೆ ಅವ್ರಿಗೆ ಕಂಡಿಲ್ಲ. ಅದು ಯಾವುದು ಸಾಕ್ಷಾತ್ ಪ್ರತ್ಯಕ್ಷ ಆಗಿ ಅದನ್ನು ನಾನು ಕೊಡ್ತೀನಿ, ಅದು ನಿಂತು ತಗೊಳ್ಳಿ ಹಾಗೆ. ಸೊ ಆ ಮಂತ್ರವನ್ನು ಏನಿತ್ತು ಅದು ಅಷ್ಟನ್ನು ಕಲೆಕ್ಟ್ ಮಾಡಿ 86,000 ಗುರುಕುಲಗಳನ್ನು ವಿಸಿಟ್ ಮಾಡಿ, ಆ ಗುರುಕುಲದಲ್ಲಿಯ ಮಂತ್ರಗಳನ್ನು ಋಕ್ಕಗಳನ್ನು ಸಂಗ್ರಹ ಮಾಡಿ ತಮ್ಮ ಗುರುಕುಲಕ್ಕೆ ತಗೊಂಡು ಬಂದು ಅವುಗಳನ್ನು ಕೇಳ್ಕೊಳ್ಳಿ, ಅವುಗಳನ್ನು ವಿಷಯವಾರವಾಗಿ ವಿಂಗಡಿಸಿದರು. ಅದಕ್ಕೆ ಹೆಸರನ್ನು ಕೊಟ್ಟರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆ ವೇದಗಳನ್ನು ಆ ಗುರುಕುಲಗಳಲ್ಲಿ ಹೇಳಬೇಕು ಅಂತೇಳಿ ಅವರೇ ಗುರುಕುಲ ಸ್ಥಾಪನೆ ಮಾಡಿದರು. ಎಲ್ಲ ಗುರುಕುಲಗಳಲ್ಲಿ ಒಂದು ಸಂಘಟನೆ ತೊಗೊಂಡು ಅವ್ರಿಗೆಲ್ಲರಿಗೂ ವೈದಿಕರು ಅಂತ ಕರೆದರು. ವೇದಗಳನ್ನು ಪ್ರಮಾಣ ಅಂತ ತೋರಿಸಿಕೊಟ್ರು. ನೀವು 1, 2, 3 ರುಕ್ಕು ನೀವು ಹೇಳ್ತಾ ಇದ್ರಿ, ನಾನು ನಿಮಗೆ ಪೂರ ಟ್ರೆಸರೇ ಕೊಡ್ತೀನಿ ತಗೊಳ್ರಿ ಅಂತೇಳಿ ಆ ಟ್ರೆಸರಿ ಕೊಟ್ಟರು. ಅವರು ಹಾಗೆ ಕೊಟ್ಟವ್ರಿಗೆ ಯಾರು, ಅವರು ವೇದವ್ಯಾಸ. ಅವರು ಕೃಷ್ಣ ದ್ವೈಪಾಯನ ಅಂತ ಇನ್ನೊಂದು ಹೆಸರನ್ನು ಪಡೆದರು. ದ್ವೈಪಾಯನ ಇದು ಒಂದು ದ್ವೀಪ, ಐಲ್ಯಾಂಡ್. ಅದು ಆ ಐಲ್ಯಾಂಡಿನಲ್ಲಿ ಕೃಷ್ಣ ದ್ವೈಪಾಯನ ಅನ್ನೋ ಹೆಸರು. ಆ ಹೆಸರು ಇವರಿಗೆ ಬಂತು. ವೇದವ್ಯಾಸರು, ಕೃಷ್ಣ ದ್ವೈಪಾಯನರು ಈ ವೇದಗಳನ್ನು ವಿಂಗಡಿಸಿ ನಾವು ಕೊಟ್ಟಿದ್ದರಿಂದಾಗಿ ಅವರ ಗುರುಗಳ ಅನಿಸಿಕೊಂಡು. ಅವ್ರ ತಂದೆ ಹೆಸರು ಪರಾಶರ ತಂದೆ. ಅವ್ರ ತಾಯಿ ಹೆಸರು ಸತ್ಯವತಿ. ನಾನು ಪುರಾಣ ಭಾಳ ವೀಕ್. ಅದರಿಂದ ವೇದಾಂತ ಅಭ್ಯಾಸದಲ್ಲಿ ನಾನು ಏನು ಮಾಡಿಲ್ಲ. ಸಂಸ್ಕೃತ ವೇದಾಂತ ಸಾಕಷ್ಟು ಸಾಕಲ್ಲ. ಎಲ್ಲ ಪಡ್ಕೊಂಬೋದು ಒಂದೇ. ಇಲ್ಲಿ ನನ್ನ ಕೈ ನೋಡ್ರಿ, ಕೈ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ? ಒಂದು ಪವಾಡ ತೋರಿಸ್ತೇನೆ ನೋಡಿ. ಇದಕ್ಕೆ ನಾನು ಅಂತ ಹೆಸರಿಟ್ಟೆ. ಈ ಜಾಗ ಇದು ನಾನು ಅಂತ ಹೆಸರಿಟ್ಟೆ. ನಾನು ಫಿಸಿಕ್ಸನ್ನು ತಿಳಿದೆ, ನಾನು ಕೋತಿಯನ್ನು ತಿಳಿದೆ, ನಾನು ಮ್ಯಾಥ್ಸನ್ನು ತಿಳಿದೆ. ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ? ನಾನು ಕೆಮಿಸ್ಟ್ರಿ ತಿಳಿದೆ, ನಾನು PhDಯನ್ನು ತಿಳಿದೆ, ನಾನು ಡಿಗ್ರಿಯನ್ನು ತಿಳಿದೆ. ಯಾರು? ನಾನು. ಈ ಎಲ್ಲವನ್ನು ತಿಳಿದಂತಹ ನಾನು ನನ್ನನ್ನು ತಿಳಿದೆನಾ? ಇಲ್ಲ. ಹೇಳು, ಉತ್ತರ ಕೊಡು. ಇಲ್ಲ. ನನ್ನನ್ನು ನಾನು ತಿಳಿಲಿಲ್ಲ ಅಂದರೆ ನೀವು ಪೇಪರ್ನಲ್ಲಿ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 0. ನಾನು ಯಾರು? ಬೇರೆ ದಾರಿ ಇಲ್ಲ. ಯು ಹ್ಯಾವ್ ಟು ಆನ್ಸರ್ ಮೀ. ನಾನು 0.
ನಾನು 0. ನನಗೆ ಗುರು ಒಂದು ಕ್ಲಾಸ್ ನಾನು 0. ನಾವೆಲ್ಲ ಯಾರು? ಒಬ್ಬರು 10,000 ರೂಪಾಯಿ 0, ಒಬ್ಬರು 20,000 ರೂಪಾಯಿ 0, ಒಬ್ಬರು ಅಪಾರ್ಟ್ಮೆಂಟ್ 0, ಒಬ್ಬರು 4 ಅಪಾರ್ಟ್ಮೆಂಟ್ 0, ಒಬ್ಬರು ರಿಯಲ್ ಎಸ್ಟೇಟ್ 0, ಒಬ್ಬರು ಬಿಸ್ನೆಸ್ 0. ವಿತ್ ಬಿಸ್ನೆಸ್ ಯು ಆರ್ 0, ವಿತ್ ಎಜುಕೇಷನ್ ಯು ಆರ್ 0, ವಿತ್ PhD you are 0, with millions of rupees you are 0, with hundreds of foreign countries to tour, travel, etc. you are 0. ಎಲ್ಲಿವರೆಗೂ? ಹಾಗಾದ್ರೆ ಹೈಯೆಸ್ಟ್ ವಿದ್ಯೆ ಯಾವುದು? ಯಾಕೆಂದರೆ ನೀನು ಕೋತಿ ತಿಳಿದರೆ ನೀನು ಕೋತಿ ಆಗುವುದಿಲ್ಲ. ನೀನು ಕೋತಿಯ ಇಂಟೆಸ್ಟೈನ್ ತಿಳಿತು, ಕೋತಿಯ ಲಿವರ್ ತಿಳಿತು, ಕೋತಿಯ ಕಿಡ್ನಿ ತಿಳಿತು, ಕೋತಿ ಬೈಸೆಕ್ಟ್ ಮಾಡಿದೆ, ಕೋತಿದೆಲ್ಲ ತಿಳಿತು ನಿನಗೆ. ನೀ ಕೋತಿ ಆಗ್ತೀಯೋ? ಕಪ್ಪೆ ತಿಳಿದ್ರೆ ನೀನು ಕಪ್ಪೆ ಆಗೋದಿಲ್ಲ, ಕೋತಿ ತಿಳಿದ್ರೆ ನೀನು ಕೋತಿ ಆಗೋದಿಲ್ಲ, ಜಿರಳೆ ತಿಳಿದ್ರೆ ನೀನು ಜಿರಳೆ ಆಗೋದಿಲ್ಲ. ನನ್ನನ್ನು ನಾನು ತಿಳಿದರೆ ನಾನು ಆತ್ಮಜ್ಞಾನಿ, ಮೋಕ್ಷವನ್ನು ಹೊಂದ್ಬಿಡ್ತೀನಿ. ಅದಕ್ಕೆ ಉಪನಿಷತ್ತು ಇಂಥ ವಿದ್ಯೆಗೆ ಪರಾವಿದ್ಯೆ ಅಂತ ಕರೀತಾರೆ. ಬಾಕಿ ಎಲ್ಲ ವಿದ್ಯೆಗಳು ಅಪರಾವಿದ್ಯೆ, ಕೆಳಮಟ್ಟದ ವಿದ್ಯೆ. ಪೇಟಿಕೆ ವಾಸ್ತೆ ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಪಶ್ಯನ್ಯಪಿ ಜನ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ. ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಎಲ್ಲ ಮಾಡ್ಕೊಂಡಿದ್ದೇವೆ, ಸಂಸ್ಕಾರ ಪಡ್ಕೊಂಡಿವಿ ಅಂತ ಆಗ್ತೇವೆ. ಸ್ಕೂಲ್ ಶುರು ಮಾಡೋರು ಹೇಳ್ತಾರೆ, ನಮ್ಮ ಸ್ಕೂಲ್ನಲ್ಲಿ ಎಲ್ಲ ಸಂಸ್ಕಾರವನ್ನು ಕೊಡುತ್ತೇವೆ. ಅಲ್ಲಂದರೆ ಪಕ್ಕದಿಂದ ಮಾಕಾಯ ಸೊರೆಕಟ್ಟೆ ನಮ್ಮ ಸಂಸ್ಕಾರ ಸಮಿತಿ. ಅದು ನಿಮ್ಮ ಸಂಸ್ಕಾರ ಅಲ್ಲರು, ಅದು ರೂಢಿ. ಪ್ರತಿಯೊಂದು ಧರ್ಮದ ರೂಢಿ ಇದೆ. ನಮಾಜ್ ಮಾಡ್ತಾರೆ, ಅದು ರೂಢಿ. ಆಜಾನ್ ಹೇಳ್ತಾರೆ, ಅದು ರೂಢಿ. ಚರ್ಚ್ನಲ್ಲಿ ಸೇರ್ತಾರೆ, ಅದು ರೂಢಿ. ರೂಢಿ ಇದ್ದಷ್ಟಕ್ಕೆ ಸಂಸ್ಕಾರ ಆಗುವುದಿಲ್ಲ. ಅದು ಅರ್ಥಸಹಿತವಾಗಿ ಒಳಗಡೆ ಹೋಗಿ ಹಿಂಗೆ ಬೇಕು. ನಾನು ನೀನು ಇಬ್ಬರು ಬೇರೆ ಅಲ್ಲ, ನಾವಿಬ್ಬರು ಒಂದೇ. ಎರಡು ಕೈಲಿ ಬಂತು. ನಮಸ್ತೆ ತೇ ನಮಃ, ನಿನಗೆ ನಮಸ್ಕರಿಸುತ್ತೇನೆ. ನಿನಗೇನು ನಮಸ್ಕರಿಸುತ್ತೇನೆ ಅದು ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದರೆ, ನಿನಗೆ ಅಂದರೆ 6 ಅಡಿ ಮನುಷ್ಯನಿಗೆ ನಾನು ನಮಸ್ಕಾರ ಮಾಡೋದಿಲ್ಲ. ನಿನ್ನಲ್ಲಿರುವಂತಹ ಆ ಚೈತನ್ಯ, ನಿನ್ನಲ್ಲಿರುವಂತಹ ಚೈತನ್ಯ, ಆ ಚೈತನ್ಯ ಬೇರೆ ಅಲ್ಲ, ಈ ಚೈತನ್ಯ ಬೇರೆ ಅಲ್ಲ, ಎರಡು ಚೈತನ್ಯ ಒಂದೇ ಅಂತ ಜೋಡಿಸಿದ್ರೆ ಏನಾಯ್ತು ಅದಕ್ಕೆ? ನಮಸ್ಕಾರ. ಅವ್ರಿಗೆ ಡೌಟು, ಇವ್ರು ಬದಲಾಗೈತೆ, ಅವ ಬಿಡಬೇಕು ಉದಾರಕೈತೆ, ನೀವು ಬಿಡಂಗಿಲ್ಲ, ಇವ ಬಿಡಬೇಕು ಉದಾರಕೈತೆ, ನಾವು ಬಿಡೋಲ್ಲ. ಇಬ್ಬರು ಬಿಟ್ಟಪ್ರಲ್ಲ, ಹಂಗೆ ಶೇಕ್ ಮಾಡಿದ್ದೆ ಮಾಡಿದ್ರು ಕೆಳಗೆ ಬೀಳ್ತದೆ. ನಮ್ಮ ಸಂಸ್ಕಾರ ಡೌಟಿಂಗ್ ಅಲ್ಲ, ಸಸ್ಪೆಕ್ಟಿಂಗ್ ಅಲ್ಲ, ಟ್ರಸ್ಟ್. ಆಕಾಶ ಆಸ್ ಭಗವಾನ್ ವಿ ಟ್ರಸ್ಟ್, ನೀರು ಆಸ್ ಭಗವಾನ್ ವಿ ಟ್ರಸ್ಟ್, ಭೂಮಿ ಆಸ್ ಎ ಭಗವಾನ್ ವಿ ಟ್ರಸ್ಟ್, ಮೈ ಮದರ್ ಇಸ್ ಭಗವಾನ್ ವಿ ಟ್ರಸ್ಟ್, ಮೈ ಫಾದರ್ ಇಸ್ ಭಗವಾನ್ ವಿ ಟ್ರಸ್ಟ್. ನಾವು ಎಲ್ಲರಲ್ಲಿ ವಿಶ್ವಾಸ ಇರ್ತೀವಿ, ಎಲ್ಲರಲ್ಲಿ ನಾವು ತಂದೆ ತಾಯಿ ಮಕ್ಕಳಲ್ಲಿ ವಿಶ್ವಾಸ ಇರ್ತಾರೆ. ಕೈ ಕೊಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ, ಬಟ್ ವಿಶ್ವಾಸವನ್ನು ಇಡ್ತಾರೆ. ವಿ ಟ್ರಸ್ಟ್. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಎಂಥ ಅತಿಥಿ ದೇವ, ಎಂಥ ಮಾತೃದೇವ. ಅನೇಕ ಚೈತನ್ಯಗಳಿಲ್ಲ, ಒಂದೇ ಚೈತನ್ಯ ಎಲ್ಲೆಲ್ಲಿಯೂ ಇದೆ. ಆ ಒಂದು ಚೈತನ್ಯ ಈ ವಿಶ್ವವನ್ನು ವ್ಯಾಪಿಸಿಕೊಂಡಿದೆ. ಆದ್ದರಿಂದ ಯೂನಿವರ್ಸಲಿ ಟ್ರುತ್. ಅವರ್ ಭಗವಾನ್ ಈಸ್ ಯೂನಿವರ್ಸಲ್ ಟ್ರುತ್. ಯೂನಿವರ್ಸಲ್ ಟ್ರುತ್, ದಟ್ ಇಸ್ ಅವರ್ ಭಗವಾನ್. ಅದನ್ನು ಕೋತಿಯಲ್ಲಿ ನೋಡ್ತೇವೆ. ಹನುಮಂತ ಅದಕ್ಕೆ ಕರಿತೇವೆ. ನಿಂದೇನು ಹೋದದ್ದು? ಆಂಜನೇಯ ಅಂತ ಕರಿತೇವೆ ನಾವು. ಕೋತಿಯಲ್ಲಿಯೂ ಅಲ್ಲಿ ಕೋತಿಯನ್ನು ನಾವು ಪೂಜಿಸ್ತಾ ಇಲ್ಲ, ಕೋತಿಯಲ್ಲಿಯೂ ಕೂಡ ಭಗವಾನನ್ನು ಪೂಜಿಸ್ತೀವಿ.
ನಾವು ನೀರನ್ನು ಪೂಜಿಸುವುದಿಲ್ಲ, ಗಂಗಾ ನೀರನ್ನು ಪೂಜಿಸುವುದಿಲ್ಲ. ನೀರಿನಲ್ಲಿಯೂ ಕೂಡ ನಾವು ಭಗವಂತನ ನೋಡ್ತೀವಿ, ಆವಾಗ ಗಂಗಾ ಅಂತ ಕರಿತೀವಿ. ಗಂಗೆ ಜಯಮುನೆ ಜೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ನೀವು ಹೇಳ್ತೀರಿ. ಸನ್ನಿಧಿ ಗುರು ಖಾಲಿಯಲ್ಲಿ ನೀರು ಇಟ್ಟುಕೊಂಡಿರಲ್ಲ, ಆ ನೀರಲ್ಲಿ ವಾಸ ಮಾಡು. ಈ ತಾಯಿ ಗಂಗಾ, ಓ ತಾಯಿ ಯಮುನಾ, ಓ ಸರಸ್ವತಿ, ಓ ಗೋದಾವರಿ, ಕಾವೇರಿ ಬಂದು ಇಲ್ಲಿ ವಾಸ ಮಾಡು. ಒಂದು ಸಲ ವಾಸ ಮಾಡುವಂತ ನೀವು ಕರೆದು ಅವಕಾಶ ಕೊಟ್ಟಿಯೋ, ಆ ತಾಯಿ ಬಂದು ವಾಸ ಮಾಡಿದ್ದು, ದಟ್ಸ್ ಎಂಡ್. ಅದು ನೀರಲ್ಲ, ಅದು H2O ಅಲ್ಲ, ಅದು ಗಂಗಾ. ನೀ ಗಂಗಾನ ಕರೆದಿ, ಗಂಗಾ ಬಂದು ನಮ್ಗೆ ಅಷ್ಟು ವಿಶ್ವಾಸ ಇದೆ, ಅಷ್ಟು ಟ್ರಸ್ಟ್ ಇದೆ, ಅವರು ಮಾತ್ರ ಭವಿಷ್ಯದ ರಕ್ಷಕರಾಗಿ ಉಳಿತಾರೆ. ಉಳಿದವರ ನಾರಾಯಣ ಕಳಿಸ್ಬೋದು. ಈ ಟ್ರಸ್ಟ್ ಇರಬೇಕು ರೀ. ಹೇ ಸೌಮ್ಯ, ಇದನ್ನು ಜಗತ್ತು ಆಸೀತ. ಹಿಂದಕ್ಕೂ ಈ ಜಗತ್ತಿತ್ತು, ಅದಕ್ಕೆ ಹಿಂದಕ್ಕೂ ಜಗತ್ತಿತ್ತು. ಆ ಜಗತ್ತು ಮೊಟ್ಟ ಮೊದಲಿಗೆ ಏನಾಗಿತ್ತು? ಸತ್ ಏವ ಆಸೀತ. ಅದು ಇರುವಿಕೆ ಮಾತ್ರ ಆಗಿತ್ತು ಅಂತ ಏನು ಶಾಸ್ತ್ರ ಹೇಳ್ತೋ, ಆ ಇರುವಿಕೆ ಅದೇ ನಾವು ಅನ್ನುವಂಥ ಚೈತನ್ಯ. ಆ ಚೈತನ್ಯ ನೀವು ಇವತ್ತು ಪಾದ ಪೂಜೆಯ ನೆಪದಲ್ಲಿ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡಿಬಿಟ್ರಿ. ಯಾವ್ಯಾವ ಗುರು? ಅಲ್ಲಿಂದ ಪರಂಪರೆಯಿಂದ ಸದಾಶಿವ ಸಮಾರಂಭ, ದಕ್ಷಿಣಾಮೂರ್ತಿಯಿಂದ ವ್ಯಾಸರಿಂದ ಶಂಕರಾಚಾರ್ಯರಿಂದ ಚಿನ್ಮ್ಯಾನಂದರು, ದಯಾನಂದರಿಂದ ಚಿತ್ರಕೋನಂದರು. ಹೀಗೆ ಇಲ್ಲಿವರೆಗೂ ಕೂಡ ಗುರು ಪರಂಪರೆ. ಈ ಗುರು ಪರಂಪರೆಗೆ ನಾವೆಲ್ಲ ಶರಣರಾಗಬೇಕು, ಶರಣಾಗತಿಯನ್ನು ಪಡಿಬೇಕು. ಸುಂದರವಾದಂಥ ಈ ಗುರುಪೂರ್ಣಿಮೆ ಯೋಜನೆಯನ್ನು ಸುನೀತಾ ಅವರ ಮಾರ್ಗದರ್ಶನದಲ್ಲಿ ನಡೀತು. ನಾ ಕಂಡ ಸತ್ಯದ ಎರಡು ಮಾತನ್ನು ಹೇಳ್ತೀನಿ. ಆರ್ಷ ವಿದ್ಯಾ ಕೇಂದ್ರ ಇದು ಯಾವ ಸಂಸ್ಥೆನೂ ಅಲ್ಲ, ತೆಗೆದುಹಾಕ್ಬಿಟ್ಟಿರ್ತಾರೆ. ಇದು ಸಂಸ್ಥೆ ಅಲ್ಲ, ಇದು ಇನ್ಸ್ಟಿಟ್ಯೂಷನ್ ಅಲ್ಲ, ಇದು ಮಿಷನ್ ಅಲ್ಲ, ಇದು ಬ್ರ್ಯಾಂಡ್. ಏನು ಬ್ರ್ಯಾಂಡು? ಆರ್ಷ ವಿದ್ಯಾ. ಆರ್ಷ ಅಂದರೆ ಋಷಿ. ನಾವೇನು ಋಷಿ ಶಬ್ದವನ್ನು ವೇದಗಳಲ್ಲಿ ಕಾಣ್ತೀವಿ. ಆ ಋಷಿ ಶಬ್ದ ಈಗ ಪ್ರವೇಶ ಆದದ್ದು. ಮುಂಚಿತವಾಗಿ ಆರ್ಷ ಅಂತ ಕರೀತಾ ಇದ್ರು. ಆರ್ಷದ ಋಷಿಗಳು ಕೊಟ್ಟ ವಿದ್ಯಾ ಆರ್ಷ ವಿದ್ಯಾ. ಆ ವಿದ್ಯೆ ಲಭ್ಯ ಆಗುವಂಥ ಸ್ಥಾನ ಅದು ಆರ್ಷ ವಿದ್ಯಾ ಕೇಂದ್ರ. ಇಷ್ಟೇ ಇಟ್ಕೊಳ್ರಿ, ಇದಕ್ಕೆ ಹೆಚ್ಚಿಗೆ ಏನು ಅರ್ಥ ಮಾಡ್ಕೊಂಡು ಹೋಗ್ಬೇಡ್ರಿ. ಲೈಫ್ ಮೆಂಬರ್ಸ್ ಯಾರು, ಪ್ರೆಸಿಡೆಂಟ್ ಯಾರು ನಡೆಸ್ತಾರೆ, ಯಾರ್ಯಾರು ನಡೆಸೋದಿಲ್ಲ. ಏನು ಮಾಡ್ತೀನಿ ನೋಡು. ಲೋಕ ವ್ಯವಹಾರಕ್ಕೆ ಸನ್ಯಾಸಿಗಳು ಹಣವನ್ನಾಗಲಿ ಸಂಗ್ರಹ ಮಾಡಬಾರ್ದು, ಸನ್ಯಾಸಿಗಳು ಪ್ರಾಪರ್ಟಿ ತರಿಸಲು ಮಾಡ್ಕೋಬಾರ್ದು. ಯಾಕಂದರೆ ಎಲ್ಲವನ್ನೂ ಸನ್ಯಾಸ ಮಾಡಬೇಕು. ಆದ್ದರಿಂದ ಲೋಕ ವ್ಯವಹಾರಕ್ಕಾಗಿ ಅಕ್ಷಯ ಟ್ರಸ್ಟ್ ಅನ್ನುವಂತಹ ಫೈನಾನ್ಸ್ ಬಾಡಿ. ಅನ್ಯಥಾ ಆರ್ಷ ವಿದ್ಯಾ ಕೇಂದ್ರ ಇದು ಯಾವ ಪ್ರೆಸಿಡೆಂಟು ಸೆಕ್ರೆಟರಿ ಯಾರೂ ಇಲ್ಲ. ಚೆಂದ ಮಾಡ್ಕೊಂಡು ಹೋಗಿ, ಒಗ್ಗಟ್ಟಿನಿಂದ ಮಾಡ್ಕೊಂಡು ಹೋಗಿ, ಸುಂದರವಾಗಿ ಮಾಡ್ಕೊಂಡು ಹೋಗಿ. ನಿಮ್ಮದಲ್ಲೇ ನಿಮ್ಮ ಟೀಚಿಂಗ್ ಸೆಂಟರ್ ಇದೆ. ಇಷ್ಟು ಚೆಂದ ಮಾಡಿರಿ, ವರ್ಷ ಇಷ್ಟು ಕಾರ್ಯಕ್ರಮ ಮಾಡ್ತೀರಿ. ನಿಮ್ಮ ಮನಸ್ಸು ನೋವು ಆಗಬಾರ್ದು, ಮಾಡ್ಕೊಳ್ಳಿ. ನಾನು ಕಂಡ ಸತ್ಯವನ್ನು ಸತ್ಯ ಮಾಡಿ ಇಟ್ಟಿದ್ದೀನಿ. ಮುಚ್ಚಮರೆ ನಾನು ಮಾಡೋದಿಲ್ಲ. ಎಲ್ಲರೂ ಗೊತ್ತಿದೆ ನಿಮಗೆ. ನಾನು ಒಳಗೊಂಡು ಮಾತಾಡೋದಿಲ್ಲ. ಒಳಗೇನಿದೆ ಅದು ಹೊರಗೆ ಕೊಡ್ತೇನೆ. ಅನ್ಯಾಯ ಮಾಡೋದಿಲ್ಲ, ಅನ್ಯಾಯ ಮಾಡಿಸ್ಬಿಡೋದಿಲ್ಲ. ಧರ್ಮವನ್ನು ಬಿಟ್ಟು ಅಲಗಾಡೋದಿಲ್ಲ. ಜೈ ಗುರುದೇವ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ವಂದೇ